ಆಂಟಿ 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 ಯಾರು ಬೇಕಿತ್ತು? ಯಾರು ನೀವು? ಸಾರಿ, ನಾನು ನಿಮ್ಮ ಪಕ್ಕದ ಮನೇಲಿ ಸುಶೀಲ ಆಂಟಿ ಅಂತಿದ್ದಾರಲ್ಲ, ಅವ್ರ ಅಕ್ಕನ ಮಗ. ಆಂಟಿ ಮನೇಲಿಲ್ಲ, ಕೀ ಏನೋ ಇಲ್ಲಿ ಕೊಟ್ಟು ಹೋಗಿರ್ತೀನಿ ಅಂತ ಹೇಳಿದ್ರು. ನಾನು ಫೋನ್ ಮಾಡಿದ್ದಕ್ಕೆ ಅದಕ್ಕೆ ಕೇಳೋಣ ಅಂತ ಬಂದೆ. ಆಂಟಿ ಕೀ ಏನಾದರೂ ಕೊಟ್ಟು ಹೋಗಿದ್ದಾರಾ? ಓಹ್, ಕೀನಾ? ನನಗೆ ಗೊತ್ತಿಲ್ಲ, ನಮ್ಮ ಅಮ್ಮನ ಕೇಳ್ತೀನಿ. ಒಂದು ನಿಮಿಷ ಇರಿ. ಅಮ್ಮ 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 ಅಮ್ಮ, ಸುಶೀಲಾ ಆಂಟಿ ಏನಾದರೂ ಕೀ ಕೊಟ್ಟಿದ್ದಾರಾ? ಅವ್ರ ಅಕ್ಕನ ಮಗ ಅಂತ ಇವರು ಕೀ ಕೇಳ್ಕೊಂಡು ಬಂದಿದ್ದಾರೆ. ಓ, ನಮ್ಮ ಸುಶೀಲಕ್ಕನ ಅವ್ರ ಅಕ್ಕನ ಮಗನಪ್ಪ ನೀನು. ಚೆನ್ನಾಗಿದೆಯಾ? ಅಪರೂಪ ಆಗ್ಬಿಟ್ಟೆಲ್ಲ ಬರೋದೇ ಇಲ್ಲ ಪಾಪ. ಮಕ್ಕಳಿಲ್ಲ ಏನಿಲ್ಲ, ಅವಳಿಗೆ ಯಾರು ಗತಿ ಇಲ್ಲ. ನಿನ್ನ ಮೇಲೆ ಪ್ರಾಣ ಮಾಡಿಕೊಂಡವಳೆ. ಬಂದಿದ್ದು ಬರಬೇಕು, ನೋಡಬೇಕು, ಇರಬೇಕು, ಹಂಗೆ ಮಾಡೋದ ಅನ್ನಕ್ಕಿಲ್ವಲ್ಲಪ್ಪ ನೀನು. ಏನು ಮಾಡೋದಂಟಿ, ಕೆಲಸ ಅಲ್ವಾ, ನಂಗೆ ಅಲ್ಲಿ ಕೆಲಸ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಈಗ ಈ ಊರಿಗೆ ಟ್ರಾನ್ಸ್ಫರ್ ಆಗಿದೆ, ಇನ್ಮೇಲೆ ಇಲ್ಲೇ ಇರ್ತೀನಿ, ಅದಕ್ಕೆ ಬಂದಿದ್ದೀನಿ. ಓ ಹಂಗ, ಸರಿ ಕಣಪ್ಪ. ಸರಿ, ಕೀ ಕೊಟ್ಟವಳೆ, ತಗೊಬತ್ತೀನಿ. ಈ ಅಮ್ಮ ನಾನೇ ತರ್ತಿರ್ಲಿಲ್ವಾ? ಥ್ಯಾಂಕ್ಸ್ ಆಂಟಿ. ಅಯ್ಯೋ ಬಪ್ಪ ಬಾ, ಬಿಸಿಲು ಬೇರೆ. ಅವಳು ಬರೋ ಗಂಟೆ ಇಲ್ಲೇ ಕೂತಿರೋಪ್ಪ ನಮ್ಮನೇಲಿ. ಏನಂತೆ, ಅವಳು ಬಂದ್ಮೇಲೆ ಹೋದ್ರಾಯ್ತಪ್ಪ. ಇಲ್ಲ ಆಂಟಿ, ಪರವಾಗಿಲ್ಲ, ಕೀ ಕೊಟ್ರಲ್ಲ, ಪರವಾಗಿಲ್ಲ ಬಿಡಿ, ನಾನು ಹೋಗ್ತೀನಿ. ತರುಣ ಬಂದಪ್ಪ, ಕೀ ಇಸ್ಕೊಳಕ್ ಬಂದ. ನಾನೇ ಬಂದೆ. ಅಯ್ಯೋ, ಎಲ್ಲಿ ಬಂದು ಕಾಯ್ತಿರ್ತಾಳೆ ನನ್ನ ಮಗ ಅನ್ಕೊಂಡು ಜಲ್ದಿ ಬಂದಕತ್ ನಡೆಯತ್ತೆ. ಎಲ್ಗೋಗಿದೆ ಸುಶೀಲಾ? ಹಾಯ್, ಟೀ ಕೊಟ್ಬಿಟ್ಟು ಎಲ್ಗೋ ಹೋಗಿ ಬರ್ತೀನಿ ಅಂತ ಹೋದೆ. ಯಾಳೆ ಬಂದೇ ಬಿಟ್ಟಿದ್ದಿ ಮತ್ತೆ? ಅಯ್ಯೋ ಅಕ್ಕ, ಮನೇಲಿ ಸಾಮಾನು ಇತ್ತಿಲ್ವಾ, ಸಂತೆಗೆ ಹೋಗಿದೆ. ಸಾಮಾನು ತಗೊಬರೋಣ ಅಂದ್ಬಿಟ್ಟು ಸಾಮಾನೇನ ತಗೊಂಡು ಬಂದೆ. ಹಂಗೆ ಬಿಗಿದ್ಲಷ್ಟು ಇಸ್ಕೋಗನೆ, ಇವ್ನು ಬಂದಿಲ್ವೇನೋ ಅನ್ಕೊಂಡು ಬಂದೆ ಇಲ್ಲಿಗೆ. ಇಲ್ಲಿ ನೋಡಿದ್ರೆ ಇವನೇ ಬಂದವನೆ. ನಡಿಯಪ್ಪ, ನಡಿ ಮನೆ ನಡಿ. ಸರಿ ಚಿಕ್ಕಮ್ಮ, ನಾನು ಮನೆಗೆ ಹೋಗಿರ್ತೀನಿ, ಬನ್ನಿ. ಚನ್ಗಾನಾಗ ಅವನಲ್ಲಪ್ಪ ನಿಮ್ಮ ಅಕ್ಕನ ಮಗ. ಚನ್ಗಾನಾಗ ಅವನೇ. ಏನು ಕೆಲಸ? ಲೆಕ್ಚರು ಕನಕ, ಕಾಲೇಜಲ್ಲಿ ಲೆಕ್ಚರು. ಈ ಊರಿಗೆ ಟ್ರಾನ್ಸ್ಫರ್ ಮಾಡೋರೀಗ. ಹೆಂಗೋ ಪಾಪ, ನಾನು ಒಬ್ಬಳೇ ಇರ್ತೀನಲ್ಲ, ಅದಕ್ಕೆ ಇಲ್ಲೇ ಇರ್ತೀನಿ ಕರಂಟಿ ಅಂದ. ನನಗೂ ಸಂತೋಷ ಆಯ್ತು ಕನಕ. ನನಗೂ ನಾನು ಚಿಕ್ಕ ವಯಸ್ಸಿನಲ್ಲಿ ಇವನ್ನೇ ಮಗ ಅಂತ ಸಾಕಿರೋದು. ಆದ್ರೂ ನಮ್ಮ ತೋಟೆ ಬಂದಿರಪ್ಪ ಅನ್ನೋಕ್ಕದ. ನಮ್ಮ ಅಕ್ಕ, ನಮ್ಮ ಬಾವಂಗೂ ಇವನು ಒಬ್ಬನೇ ಮಗನೇ. ಅದಕ್ಕೆ ಅಯ್ಯೋ ಹೋದಾಗ ಮಗ ಅನ್ಕೊಂಡು ಇದು ಮಾಡೋದು, ಹಂಗೆ ಮಾಡ್ತಿದ್ದೆ. ಈಗ ಹೆಂಗೋ ಇಲ್ಲಿರ್ತೀನಿ ಅಂದವನೆ. ಖುಷಿ ಆಗಲಿಲ್ಲ. ಅದಕ್ಕೆ ಮನೇಲಿ ಸಾಮಾನು ಇತ್ತಿಲ್ಲ. ಈಗ ಅವ್ನು ಕೆಲ್ಸಕ್ಕೂ ನಾನು ಒಬ್ಬಳೇ ಆದರೆ ಏನೋ ಮಾಡ್ಕೊಂಡು ತಿನ್ಕೊಂಡು ಇರ್ಬೋದು. ಈಗ ಅವನು ಕೆಲ್ಸಕ್ಕೆ ಹೋಯ್ತಾನಕ, ಅಷ್ಟೊತ್ತಿಗೆ ಎದ್ದು ತಿಂಡಿ ಎಲ್ಲ ಮಾಡ್ಕೊಡ್ಬೇಡ್ವಾ. ಅದಕ್ಕೆ ಸಾಮಾನೇನೂ ತಗೊಬರೋಣ ಅನ್ಕೊ ಹೋಗಿದ್ದೆ. ಎಲ್ಲ ತಗೊಂಡು ಬಂದೆ. ಇನ್ನೇನು ಮಾಡಿ, ಹೆಂಗೋ ನನ್ನ ಮಗ ಮನೆಗೆ ಬಂದವನಲ್ಲ, ಅದೇ ಖುಷಿ ಕನಕ. ಇನ್ನೇನು ಇರ್ಸ್ಕೊ ಇಲ್ಲೆಯಾ, ಇನ್ಯಾರಿದ್ದಾರೆ ನಿನಗೆ? ನೀನು ನೋಡ್ಕೊಂಡು ಇರ್ತಾನಂತ ಇಲ್ಲೇ ಇರಿಸ್ಕೊ. ಇನ್ನೇನು ನಿನಗಿರೋ ಆಸ್ತಿಗೆ ಅವನೇ ತಾನೇ, ಇನ್ಯಾರು? ಅಯ್ಯೋ, ನಂತವ ಏನು ಆಸ್ತಿದ ಪಕ್ಕ. ಅವ್ರಿಗೆ ಬೇಕಾದಷ್ಟು ಅದೇ ಕನಕ, ಅವ್ರಿಗೆ ಬೇಕಾದಷ್ಟು ಅದೇ. ಇರೋನೊಬ್ಬ ಮಗ, ಅವ್ರಿಗೂ ಬೇಕಾದಂಗೆ ಅದೇ. ನಂದು ಅವನಿಗೆ ಇನ್ಯಾರು ಕೊಡನೆ, ಅವನಿಗೆ ಅಲ್ವಾ. ಅದಕ್ಕೆ ಏನೂ ಇಲ್ಲ ಒಟ್ಟಲ್ಲಿ. ನನ್ನ ಮಗ ನನ್ನ ಮನೇಲಿ ಇರ್ತಾನೆ ಅಂತ ಕೇಳಿನೇ ಖುಷಿ ನನಗೆ. ಹೆಂಗೋ ದೇವರು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡೋದು ನೋಡು, ನಮ್ಮೂರಿಗೆ. ಹೆಂಗೋ ಒಳ್ಳೇದಾಯ್ತು, ಹೋಗು. ಇರ್ತಾನಂತೆ, ಪುಸ್ಕ ಅಂತ ಬಿದ್ದೋಯ್ತಿದ್ದೆ. ನೀನು ಬೇರೆ ಹೆಂಗೋ ನೋಡ್ಕೊತಾನಂತ ಹೋಗು. ಅದೇನು ಮಾಡ್ಕೊಡೋಕೆ ಪಾಪ ಬಂದದೆ. ಕನಕ, ಅಯ್ಯೋ ಅದುವೇ ಏನು ತಿನ್ನಕ್ಕಿಲ್ಲ ಕನಕ. ಅವ ನನಗೆ ಅವನುವೆ ಏನು ತಿನ್ನಕ್ಕಿಲ್ಲ, ಏನು ಉಣ್ಣಕ್ಕಿಲ್ಲ. ನನ್ನ ಹಂಗೆ ನಮ್ಮಕ್ಕ ಬೈತಾಳೆ, ನಿನ್ನ ಬುದ್ಧಿನೇ ಕಲ್ತವನೆ ಅಂತ. ಹಂಗೆ ಅವನು ಹಂಗೆ ಯಾರ ಜೊತೆ ಯಾರು ಕೊಟ್ಟರು ಏನು ಕೊಟ್ಟರು ತಿನ್ನಕ್ಕಿಲ್ಲ. ಮನೇಲಿ ಮಾಡಿದ್ರು ಹೊಟ್ಟೆ ತುಂಬ ಉಣ್ಣಕ್ಕಿಲ್ಲ, ಒಂದಿಷ್ಟೇ ತಿನ್ನೋದು. ಅದಕ್ಕೆ ನನಗೆ ಏನು ಇಷ್ಟವೋ ಅದನ್ನೇ ಕೇಳಿ ಮಾಡೀನಿ ಅಂತ ಹೋಗಿ ನಾನು ಸಾಮಾನ್ಯ ತಗೊಬಂದೀನಿ. ಹೆಂಗೋ ಇನ್ನೇನಕ್ಕ, ನನ್ನ ಮಗ ನನ್ನ ಮನೇಲಿ ಅವನೇ ಅನ್ನೋದೇ ನನಗೊಂದು ಖುಷಿ ಕನಕ. ನನಗೂ ಇನ್ನು ಯಾರ ಗತಿ? ಇಷ್ಟು ದಿನ ನಿನ್ನ ಮನೇನೆ ನಮ್ಮ ಮನೆ ಆಗಿ, ನಿಮ್ಮ ಮನೆ ನಿಮ್ಮ ಮಕ್ಕಳೇ ನನ್ನ ಮಕ್ಳಂಗೆ ಆಗಿದ್ರಿ. ಈಗ ನನ್ನ ಮನೆಗೆ ಒಬ್ಬ ಮಗ ಬಂದವನೆ, ಅದೇ ಸಂತೋಷ ನನಗೆ. ಆಂಟಿ, ನಿಮ್ಮ ಮನೆಗೆ ಮಗ ಬಂದಿದ್ದಾನೆ ಅನ್ನೋ ಖುಷಿ ನಿಮ್ಮ ಮುಖದಲ್ಲಿ ತುಂಬ ಎದ್ದು ಕಾಣಿಸ್ತೈತೆ, ನಿಜ. ಹಾಗಂತ ಇಷ್ಟು ದಿನ ನಾವು ನಿಮ್ಮ ಜೊತೆ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ನಿಮ್ಮನ್ನು. ಹಾಗಂತ ನಮ್ಮನ್ನು ಮರಿಬೇಡಿ. ಎಲ್ಲಾರ ಆದದ ಕವಿತಾ? ಹಂಗಂತ ಯಾವ ಬಾಯಲ್ಲಿ ಹೇಳೋಣವ ನಾನು? ನೀನೇ ನನ್ನ ಮಗಳು, ನಿಜವಾಗ್ಲೂ ಹೇಳಬೇಕು ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದಿ. ಸುಮ್ಮನೆ ಡಾಕ್ಟ್ರು ಓದಿಸಿರೋದು ನಿಮ್ಮ ಮನೆಯವರಾದ್ರೂ ನೀನು ನಾವು ನೋಡ್ಕೊಳ್ಳೋದು ನನ್ನೇ. ಹಂಗಾಗದೆ ಕತೆ. ಹೆಂಗೋ ಇನ್ಮೇಲೆ ಅವನ ಮನೇಲಿ ಇರ್ತಾನೆ. ಅಯ್ಯೋ, ಅವ್ನು ಕಾಲೇಜ್ ಇರ್ತದೆ ಒಟ್ಟಿನಲ್ಲಿ. ಅಲ್ಲಿಗೆ ಹೋಗ್ಬಿಟ್ಟು ವೈಕಲ್ ಪಾಠ ಹೇಳ್ಕೊಡೋಕ್ಕೆ ನನ್ನ ಮುಂದ್ಗಡೆ ಕೂತ್ಕೊಂಡ 24 ಗಂಟೆ. ಆದ್ರೂ ಮನೇಲಿ ಒಬ್ಬರು ಅವರ ನನ್ನ ಜೊತೆ ಅನ್ನೋದೇ ಸಂತೋಷ ಕನಕ. ಮದುವೆ ಮಾಡಿಬಿಟ್ಟು ಸೊಸೆನೂ ಇಲ್ಲೇ ಇರಿಸ್ಕೊ. ಆಗ ಸರಿ ಇರ್ತದಲ್ಲ, ಸೊಸೆ ನಿನ್ನ ಜೊತೆ ಇರ್ತಾಳೆ. ಅಯ್ಯೋ ನೋಡೋಣ ಬಕ್ಕ, ಅಕ್ಕನೂ ಹಂಗೆ ಮದುವೆ ಮಾಡಬೇಕು ಅಂತಾಳೆ. ಇವನೇ ಯಾವಕ್ಕೂ ತಲೆ ಕೆಡಿಸ್ಕೊಳಕ್ಕಿಲ್ಲ. ನೋಡಕ್ಕೆ ಯಾರೋ ಒಂದು ಒಳ್ಳೆ ಕಡೆ ನೋಡು. ಅವನಿಗೇನು ಕಮ್ಮಿ ಆಗಿರೋದು, ನೋಡಕ್ಕೆ ರಾಜ್ಕುಮಾರ ಇದ್ದಂಗೆ ಅವನೇ. ಒಳ್ಳೆ ಹುಡುಗ, ಓದೇನೆ ಚೆನ್ನಾಗಿ ಒಳ್ಳೆ ಕೆಲಸದಲ್ಲ ಅವನೇ. ಬೇಕಾದಷ್ಟು ಆಸ್ತಿ ಅಂತಸ್ತದೆ, ಇನ್ನೇನು ಬೇಕು? ಎಲ್ಲರ ಒಂದು ಒಳ್ಳೆ ಕಡೆ ನೋಡ್ಬಿಟ್ಟು ಮಾಡು. ಆಗ ಅವಳು ನೀನು ನೋಡ್ಕೊಂಡು ಮನೆಯಲ್ಲೇ ಇರ್ಲಂತೆ. ಅಯ್ಯೋ ನೋಡೋಣ ಬಾ.
ಈಗ ಬಂದವನೇ. ಅಯ್ಯೋ ಈಗ ನಾನು ಮದುವೆಗಿದ್ವಿ ಅಂದ್ರೆ ಹೊಂಟು ಹೋಯ್ತಾನೆ ಬೇಕಾರೆ ಹಂಗೆ ಅವನು. ಇಷ್ಟ ಹಾಕಿಲ್ಲ ಅವನಿಗೆ ಅವೆಲ್ಲವ. ಈಗ ಬಂದವನೇ ಹೆಂಗೋ ಇರಲಿ ಸುಮ್ಮನೆ, ಆಮೇಲೆ ನೋಡೋಕ್ಕಾಯ್ತದೆ. ಸರಿ ಸರಿ ಹೋಗು ಪಾಪ. ಅದಕ್ಕೆ ಬಪ್ಪ ಇಲ್ಲೇ ಕುಂತ್ಕೋ, ನಿಮ್ಮ ಆಂಟಿ ಬರೋ ಗಂಟ ಒಂಚೂರು ಜ್ಯೂಸ್ ಗೀಸ್ ಮಾಡ್ಕೊಟ್ಟಂಗೆ ಕುಡಿತಂದ್ರೂ ಬರ್ನಿಲ್ಲ. ಇಲ್ಲ ಕಣ ಆಂಟಿ ಬೇಡ, ಕೀ ಕೊಟ್ಟಿದ್ದೀರಲ್ಲ ಪುಡಿ ಅಂತು ಪಾಪ. ಬಂದು ಪಾಪ ಅಲ್ಲೇನು ಬಂದದೆ, ಸುಸ್ತು ಕಿಸ್ತು ಆಗಿರ್ತದೆ. ಏನು ಬೈಕಿಕಲ್ಲಿ ಬತ್ತೇನೋ? ಇಲ್ಲ ಕನಕ, ಕಾರ್ ತಗೊಂಡವನಲ್ಲ, ಕಾರಲ್ಲೇ ಓಡಾಡೋದವನು. ಕಾರದೇ, ಕಾರಲ್ಲೇ ಬಂದ. ಆದ್ರೂ ಅಲ್ಲಿನ ಗಾಡಿ ಕಾರ್ ಓಡಿಸ್ಕೊ ಬಂದಿರ್ತಾನಲ್ಲ, ಸುಸ್ತಾಗಿರ್ತದೆ. ಆದ್ರೂ ಏನು ಬಾಯ್ಬಿಟ್ಟು ಅದು ಕೊಡಿ ಇದು ಕೊಡಿ ಕುಡಿಯೋಕೆ ಹಂಗೆ ತಿನ್ನೋಕೆ ಅಂತ ಕೇಳಕ್ಕಿಲ್ಲ ಕನಕ, ಹೇಳಕ್ಕಿಲ್ಲ. ಮನೇಲಿ ಹಂಗೆ ಅದಕ್ಕೆ ನಮ್ಮ ಅಕ್ಕ ಬೈತಾಳೆ. ನಾನೇ ಬಾಯ್ಬಿಟ್ಟು ನಾವೇ ಕೇಳ್ಬೇಕು, ಹಿಂಸೆ ಮಾಡಿ ಅದು ಕುಡಿಯಪ್ಪ ಇದು ಕುಡಿಯಪ್ಪ, ಅದು ತಿನ್ನಪ್ಪ ಇದು ತಿನ್ನಪ್ಪ ಅಂತ. ಹಂಗೆ ಮಾಡಿ ಹಿಂಸೆ ಮಾಡಿದ್ರೆ ತಿನ್ನೋದು. ಹೋಯ್ತೀನಿ ಕನಕ, ಹೋಯ್ತೀನಿ. ನಮ್ಮ ಚಿಕ್ಕಮ್ಮ ನಾನು ಬಂದರು ಅಲ್ಲೇ ನಿಂತ್ಕೊಬಿಟ್ಲು ಅಂತನೋ ಏನೋ. ನೋಡು ಇಷ್ಟು ದಿನ ಇಲ್ಲಿ ಯಾರು ಇರ್ತಿದ್ದಿಲ್ಲ, ಸುಮ್ಮನೆ ಇಲ್ಲೇ ಕುಂತಿರ್ತಿದ್ದೆ ಮಾತಾಡ್ಕೊಂಡು. ಈಗ ನೋಡು ಅದಕ್ಕೆ ಹೋಗಿ ಹೋಯ್ತೀನಿ ಕನಕ, ಬರ್ತೀನಿ ಆಮೇಲೆ. ಅಯ್ಯೋ ಹೋಗು ಹೋಗು, ಬರೀ ಬಂತೆ. ನೀನೇನು ಇಲ್ಲೇ ಇರ್ತಿದ್ದೆ, ನಿನಗೇನು ಹೋಗು ಪಾಪ. ಇದಂಗೆ ಏನಾರು ಮಾಡ್ಕೊಡೋಗು. ಸರಿ ಕನಕ. ಇದೇ ಕವಿತೆ ಹಿಂಗೆ ನಿಂತಿದೆ, ಹೋಗೋದಿಲ್ವಾ? ಟೈಮ್ ಹಾಕಿಲ್ವಾ ಆಸ್ಪತ್ರೆಗೆ ಹೋಗಕ್ಕೆ? ಇವತ್ತು ಆ ಡ್ಯೂಟಿ ಇದ್ದಿದ್ರೆ ನಾನು ಹಿಂಗೆ ನಿಂತ್ಕೊತಿದ್ನಾ? ರಜಾ ಇವತ್ತಕ್ಕಂತ ಹೋಗು. ಏಯ್ ಇಲ್ಲಾಂದರೆ ನಾನು ಅಷ್ಟೊತ್ತು ರೆಡಿಯಾಗಿ ಹೋಗಿರ್ತಿದ್ದೆ. ಸುಮ್ಮನೆ ಕೂತ್ಕೋತೀನಿ ಸ್ವಲ್ಪ ಹೊತ್ತು, ಸುಮ್ಮನಿರು. ರಾಜವಾ ಪಿಂಕಿ ಎಲ್ಲೋದ್ಲು? ಅವಳು ನೀನುವೇ ಏನಾರು ಅಡುಗೆ ಮಾಡೋಗಿ ಮತ್ತೆ ಮಧ್ಯಾಹ್ನಕ್ಕೆ ಅವಳಿಗೂ ನೀನು ಸೇರಿಕೊಂಡು. ಸುಮ್ಮನೆ ಅಲ್ಲಾನು ನನಗೆ ಹೇಳ್ಬೇಡಿ. ಇಬ್ಬರು ಮನೇಲಿ ಇರ್ತಿರಲ್ಲ, ಹೆಂಗಸ್ರು ಅಲ್ಲ, ಇಷ್ಟು ದೊಡ್ಡ ಮಗಳು. ಶ್ವಾಸದ ಕರ್ತಂದ್ರೂ ನಾನೇ ಮಾಡಬೇಕಲ್ಲ ನಿಮಗೆ. ಹಾಂ ಹೋಗಿ ಮಾಡೋಗಿ ಇಬ್ಬರು ಸೇರಿಕೊಂಡು. ಏನು ಅದಕ್ಕೆನಾ ಅಡುಗೆನಾ? ಮಾಡಾಯ್ತು ಬಿಡು, ನೀನು ತಿನ್ನದೆ. ಹೋಗವ ಕವಿತೆ, ನಿಂದ ಅಮ್ಮಯ್ಯ ಹೋಗು. ನಿನಗಾರೆ ಬದ್ದಿರ್ತಾನೆ ಸುಮಾರಾಗೆ. ಹೋಗಿ ಮಾಡೋಗಿ ಅವಳು ಕರ್ಕೊಂಡು ಹೇಳ್ಕೊಡೋಗು. ಅವಳು ತರಕಾರಿ ಗಿರ್ಕಾರಿ ಕಟ್ ಮಾಡಿಕೊಡ್ತಾಳೆ, ನೀನು ಅಡುಗೆ ಮಾಡೋಗು. ಸುಮ್ಮನೆ ನನ್ನೇ ಹೊಟ್ಟೆ ಉರಿಸ್ಬೇಡಿ ಸುಮ್ಮನೆ. ಹೋಗು ಹೋಗು. ನಿಂಗೆ ರಜಾ ಅಂತ ಹೇಳೇ ತಪ್ಪೈತೆ ಕಣಮ್ಮ. ಒಂದಿನ ಡ್ಯೂಟಿಗೆ ರಜಾ ಅಂದರೆ ನೆಮ್ಮದಿಯಾಗಿ ಮನೇಲಿ ಇರಕ್ಕೆ ಬಿಡಲ್ಲ. ಬರೀ ಆ ಕೆಲಸ ಈ ಕೆಲಸ ಹೇಳ್ತೀಯ ನೀನು. ಸುಮ್ಮನೆ ನಂಗೆ ಎಲ್ಲ ಡ್ಯೂಟಿ ಅಂದ್ಬಿಟ್ಟು ಹೋಗ್ಬಿಡ್ಬೇಕಿತ್ತು. ಮನೇಲಿ ಇದ್ದೀನಿ ಅಂದ ತಕ್ಷಣ ಯಾರೇ ನಿನಗೆ ಒಂದು ಕೆಲಸ ಹೇಳ್ತೀಯಲ್ಲ ನೀನು. ಉಂಕಂತೆ ಹೋಗು, ಮಾತಾಡಿ ಮತ್ತೆ ಒಂದು ಗಾಡಿಯ ಮದುವೆ ಮಾಡಿ ಕಡೆ ಮನೆ ಕಳ್ಸಿದ್ಮೇಲೆ ಹಿಂಗೆ ನಿಂತ್ಕೊ ಮಾತಾಡ್ಕೊಂಡು ನೀವು ಅತ್ತೆ ಜೊತೆ. ನಾನು ಮಾಡೋಕ್ಕಿಲ್ಲ, ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂದ್ಕೊಂಡು. ಹೋಗು ಹೋಗು. ಅವ್ಳು ಪಿಂಕಿ ಹಂಗೆ ನಿಂತ್ಕೊಬಿಡ, ನೀನು ಮಾಡೋಗು, ಅಡುಗೆ ಮಾಡೋಗು, ಅವ್ಳು ಕರ್ಕೊಂಡು ಮಾಡೋಗು, ಅವಳು ಕಲ್ತ್ಕೊಳ್ಳಿ. ಸರಿ ಬಿಡಮ್ಮ, ಆಯಿತು.